ಸಮಸ್ತ ಹುಬ್ಬಳ್ಳಿ ಧಾರವಾಡ ಜನತೆಗೆ ಹಾಗೂ ಕರ್ನಾಟಕದ ಎಲ್ಲ ಬಂಧು ಮಿತ್ರರಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನೋಡಿ, 70 ವರ್ಷ ಕಳೀತು ನಮ್ಮ ಕರ್ನಾಟಕ ರಾಜ್ಯೋತ್ಸವನ ಆಚರಿಸ್ತಾ ಬಂದು ನಾವು. ಆದರೆ ಇವತ್ತಿಗೂ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಕನ್ನಡನ ಉಳಿಸಿ ಬೆಳೆಸಿ ಅದನ್ನು ಸಿರಿಗನ್ನಡಂ ಗೆಲ್ಗೆ ಅಂತೀನಿ ಕೊಟೇಶನ್ಸನ್ನು ಹಾಕ್ಕೊಂಡೇ ನಾವೇನು ಮಾಡ್ತಾಯಿದ್ದೀವಿ, ಈ ರೀತಿಯಾಗಿ ಬೋರ್ಡನ್ನು ಇಟ್ಕೊಂಡು ಅಲ್ಲಲ್ಲಲ್ಲಿ ಜಾಥಾ ಹೋಗ್ತೇವೆ, ಪಾದಯಾತ್ರೆ ಮಾಡ್ತೇವೆ, ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಯಾರೊಬ್ಬರಿಗೂ ಕನ್ನಡವನ್ನು ನಾವು ಪ್ರತಿದಿನ ಬಳಕೆ ಮಾಡಬೇಕು ನಮ್ಮ ನಿತ್ಯ ಜೀವನದಲ್ಲಿ ಅಂತ ಇವತ್ತಿಗೂ ಯಾರಿಗೂ ಅದೇನಾಗ್ತಾಯಿಲ್ಲ, ಅರಿವು ಮೂಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಬೇಕು ಅಂದರೆ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಕನ್ನಡ ಮಾತಾಡುವಂಥ ಜನತೆಯನ್ನು ದುರ್ಬಿನ್ ಹಾಕೊಂಡು ಹುಡುಕಾಡುವಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ. ಹೀಗಾಗಬಾರ್ದು. ಮೊದಲಿಗೆ ನಾವು ಏನು ಮಾಡಬೇಕು, ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳೇನಿರ್ತಾರೆ ಅವರಿಗೆ ನಾವು ಮಮ್ ಡ್ಯಾಡ್ ಅಂತ ಹೇಳ್ದೇನೆ ಅಪ್ಪ ಅಮ್ಮ ಅಂತ ನೀಟಾಗಿ ಕನ್ನಡದಲ್ಲಿ ನಾವು ಅವರಿಗೆ ನಮ್ಮ ಕನ್ನಡ ಸಂಸ್ಕೃತಿ ಬಗ್ಗೆ ಪರಿಚಯ ಮಾಡಬೇಕು. ಸಾಲದಕ್ಕೆ ಏನಾಗುತ್ತೆ, ಎಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ಗಳಲ್ಲಿ ನಾವೇನು ಮಾಡ್ತೀವಿ, ಎವ್ರಿ ಡೇ ಇಂಗ್ಲೀಷನ್ನೇ ನಾವು ಬೋಧನೆ ಮಾಡ್ತೀವಿ. ಆದರೆ ಅಟ್ಲೀಸ್ಟ್ ಕನ್ನಡ ರಾಜ್ಯೋತ್ಸವ ಒಂದು ದಿನ ಮಾತ್ರ ನಾವೇನು ಮಾಡಬೇಕಾಗುತ್ತೆ, ಆ ಎಲ್ಲ ಸ್ಕೂಲ್ಗಳಲ್ಲಿ ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲೇ ಫಂಕ್ಷನ್ಸನ್ನು ಮಾಡುವಂಥ ಒಂದು ಚಿಕ್ಕ ಪ್ರಯತ್ನನ ನಾವೇನು ಮಾಡಬೇಕು, ಮಾಡೋದ್ರಿಂದ ಎಲ್ಲ ಮಕ್ಕಳಲ್ಲೂ ನಾವೇನು ಮಾಡ್ಬೋದು, ಕನ್ನಡದ ಅಭಿಮಾನವನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಸ್ಕಿಪ್ ಮಾಡ್ದೇ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಇದೆ, ಸಾಧ್ಯ ಆದಷ್ಟು ಎಲ್ಲ ಜನರಿಗೆ ಶೇರ್ ಮಾಡಿ. ಸುಮ್ಮನೆ ಅಲ್ಲ ಇದು, ನಾವು ಕನ್ನಡನ ಇವತ್ತು ಇಂಗ್ಲೀಷ್ಗೆ ಮೊರೆ ಹೋಗಿ ಕನ್ನಡ ಭಾಷೆನ ಸಂಸ್ಕೃತಿನ ನಮ್ಮ ಹೆಮ್ಮೆನ ನಮಗೆ ನಾವೇ ಕುಂಠಿತಗೊಳಿಸ್ತಾ ಇದ್ದೀವಿ. ಪಾಶ್ಚಾತ್ಯ ದೇಶಗಳ ಒಂದು ಸಂಸ್ಕೃತಿನ ಅಳವಡಿಕೆ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕೃತಿ ಹಿನ್ನೆಲೆ ಎಷ್ಟು ಆಳವಾಗಿದೆ ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಯಾರು ಇಲ್ಲಿ. ದಯಮಾಡಿ ಸುಮಾರು ಕವಿಗಳು, ಹೋರಾಟಗಾರರು ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಅಂತ ನೂರಾರು ಹೋರಾಟಗಳನ್ನು ಇದುವರೆಗೂ ಮಾಡ್ತಾನೆ ಬಂದಿದ್ದಾರೆ. ಆ ಎಲ್ಲ ಹೋರಾಟಗಳನ್ನು ಒಂದು ಸಲ ನಾವು ತಿರುಗಿಸಿ ನೋಡಿದಾಗ ನಮ್ಮ ಕನ್ನಡಕ್ಕೆ ಇರುವಂಥಷ್ಟು ಪ್ರಾಶಸ್ತ್ಯ ಆಗಲಿ, ಒಂದು ಹಿನ್ನೆಲೆ ಆಗಲಿ, ಹಿಸ್ಟ್ರಿ ಆಗಲಿ ನಾವೇನು ಮಾಡೋಕ್ಕಾಗಲ್ಲ, ಬೇರೆ ಯಾವ ಒಂದು ಭಾಷೆನಲ್ಲೂ ನಾವು ಕಾಣಲಿಕ್ಕೆ ಸಿಗೋದಿಲ್ಲ. ಅಷ್ಟು ಅರ್ಥಗರ್ಭಿತ ಸಮೃದ್ಧ ನಾಡು ನಮ್ಮ ಕನ್ನಡ ನಾಡು. ಫಾರ್ ಎಕ್ಸಾಂಪಲ್ ಇವತ್ತು ಹೇಳಬೇಕು ಅಂದರೆ, ಕನ್ನಡ ಬಾವುಟದಲ್ಲಿ 2 ಬಣ್ಣಗಳಿರುತ್ತೆ, ಒಂದು ಹಳದಿ, ಇನ್ನೊಂದು ಕೆಂಪು ಬಣ್ಣ. ಹಳದಿ ಬಂದ್ಬಿಟ್ಟು ಸಮೃದ್ಧಿಯನ್ನು, ಕರ್ನಾಟಕದ ಸಮೃದ್ಧಿಯನ್ನು ರಿಪ್ರೆಸೆಂಟ್ ಮಾಡುವಂಥದ್ದು, ಅಂದರೆ ಅದನ್ನು ತೋರಿಸುವಂಥ ಒಂದು ಹಿನ್ನೆಲೆಯನ್ನು ಹೊಂದಿದ್ರೆ, ರೆಡ್ ಕಲರ್, ಕೆಂಪು ಕಲರ್ ಏನಿದೆ ಇದು ನಮ್ಮ ಕನ್ನಡ ಜನತೆಯ ವೀರತ್ವವನ್ನು ಮತ್ತು ಕರೇಜ್, ಈ ಎರಡನ್ನು ನಾವೇನು ಮಾಡ್ಬೋದು, ನಾವು ಕನ್ನಡ ಮ್ಯಾಪಲ್ಲಿ ನಾವು ಕರ್ನಾಟಕ ಮ್ಯಾಪಲ್ಲಿ ನಾವು ಕಾಣ್ಬೋದಾಗಿದೆ. ಇಲ್ಲಿ ಏನಾಗುತ್ತೆ, ಎಷ್ಟೋ ಜನಕ್ಕೆ ಕರ್ನಾಟಕ ಮ್ಯಾಪಲ್ಲಿ ಮೊದಲಿಗೆ ಹಳದಿ ಬಣ್ಣ, ನಂತರದಲ್ಲಿ ಕೆಂಪು ಬಣ್ಣ, ಈ 2 ಬಣ್ಣನೇ ಕನ್ಫ್ಯೂಷನ್ಸ್. ನಿಮಗೂ ಕೂಡ ಈ ಥರ ಆಗಿರುತ್ತೆ ಅಂದ್ಕೊಳ್ತೀವಿ. ದಯಮಾಡಿ ಕಮೆಂಟ್ ಹಾಕಿ ಯಾರಿಗೆಲ್ಲ ಈ ಅನುಭವ ಆಗಿದೆ. ಫಸ್ಟಿಗೆ ನಾವು ಕರ್ನಾಟಕವನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಬರೀ ಬಾಯಿ ಮಾತಲ್ಲೇ ಹೇಳೋದಷ್ಟೇ ಅಲ್ಲ, ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಹೆಚ್ಚು ಕನ್ನಡ ಮಾತಾಡಬೇಕು. ನಾನಿಲ್ಲಿ ಇಂಗ್ಲೀಷನ್ನು ಮಾತಾಡಬೇಡಿ, ಹಿಂದಿಯನ್ನು ಮಾತಾಡಬೇಡಿ ಅಂತ ನಾನು ಯಾರಿಗೂ ಹೇಳಲ್ಲ. ನಮ್ಮ ಔದ್ಯೋಗಿಕವಾಗಿ ಅಥವಾ ವೃತ್ತಿಪರ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದಾಗ ಎಲ್ಲ ಭಾಷೆಗಳನ್ನು ನಾವು ಗೌರವಿಸೋಣ. ಯಾಕಂದರೆ ನಾವು ಮೊದಲಿಗೆ ಕರ್ನಾಟಕದವರು ಅನ್ನೋದಕ್ಕಿಂತಲೂ ಭಾರತೀಯರು ಅಂತ ಬಂದಾಗ ಎಲ್ಲ ಭಾಷೆಗಳಿಗೂ ಅದರದ್ದೇ ಆದ ಪ್ರಾಶಸ್ತ್ಯ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಎಲ್ಲ ಭಾಷೆಗಳನ್ನು ಮಾತಾಡೋಣ, ಉಳಿಸೋಣ, ಪ್ರೀತಿಸೋಣ, ಬೆಳೆಸೋಣ. ಅದ್ರ ಜೊತೆಗೆ ನಮ್ಮತನವನ್ನು ನಾವು ಕಳ್ಕೊಳ್ಬಾರ್ದಲ್ಲ. ಕನ್ನಡಕ್ಕಾಗಿ ಎಷ್ಟೊಂದು ಜನ ಹೋರಾಟ ಮಾಡಿ ನಮ್ಮ ಕರ್ನಾಟಕ ರಾಜ್ಯನ 1973ರಲ್ಲಿ ನಾವು ಕರ್ನಾಟಕ ಅಂತೇಳಿ ಮರುನಾಮಕರಣ ಆದಾಗ ಎಷ್ಟೋ ಜನರ ಕಣ್ಣಲ್ಲಿ ಕಣ್ಣೀರಿನ ಕೋಡಿನೇ ಹರಿದು ಅಷ್ಟು ಸಂಭ್ರಮ ಆಚರಣೆಗಳನ್ನು ಮಾಡಿದಂಥ ಕನ್ನಡ ನಾಡಿನ ಸ್ಥಿತಿ ಹೇಗಿದೆ ಅಂತಂದರೆ, ಎಲ್ಲ ಕಡೆ ಬೋರ್ಡ್ ಹಾಕ್ಕೊಂಡು ಕರ್ನಾಟಕ ರಾಜ್ಯೋತ್ಸವ ದಿನ ನೂರಾರು ಸ್ಟೇಜ್ ಮೇಲೆ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಒಂದೇ ಮಾತ್ರ ಏನೇನೋ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಅದನ್ನು ಇವತ್ತಿನ ಮಟ್ಟಿಗೆ ಸೀಮಿತ ಮಾಡಿ ಬಿಟ್ಬಿಡ್ತಾರೆ. ಹಾಗಾಗಬಾರ್ದು. ದಯಮಾಡಿ ನಿಮ್ಮ ಮಕ್ಕಳಲ್ಲಿ ನನ್ನ ಒಂದು ಕಳಕಳಿ ವಿನಂತಿ ಏನು ಅಂತಂದರೆ, ದಯವಿಟ್ಟು ಸರ್ಕಾರದ ಗಮನಕ್ಕೂ ಕೂಡ ಇದು ಬರಬೇಕು. ಏನಂದರೆ, ಕನ್ನಡ ರಾಜ್ಯೋತ್ಸವ ದಿನನಾದರೂ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಏನು ಮಾಡಬೇಕು ಅಂದರೆ, ಕನ್ನಡದಲ್ಲೇ ಅವತ್ತಿನ ದಿನ ಭಾಷಣವನ್ನು ಮಾಡಬೇಕು. ಕನ್ನಡದಲ್ಲೇ ಏನೇ ಮಕ್ಕಳು
ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನೇ ಕೊಟ್ಟರೂ ಕೂಡ ಎಲ್ಲನೂ ಕನ್ನಡದಲ್ಲೇ ಇರಬೇಕು ಅನ್ನೋದೊಂದು ನನ್ನ ಕಳಕಳಿಯ ವಿನಂತಿ. ದಯಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಸಣ್ಣ ಪ್ರಯತ್ನ ಇದಾಗಲಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದಗಳು.